ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಈ ವರ್ಷದ ಪ್ರಥಮ ಸೆಮಿಸ್ಟರಿಗೆ ಅದರಲ್ಲೂ ವಿಶೇಷವಾಗಿ ಐಚ್ಛಿಕ ಕನ್ನಡ ಪಠ್ಯವನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳು ಗಮನಿಸಬೇಕಾದ ಅಂಶಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತೇನೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಪರಿಷ್ಕೃತ NEP ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬದಲಾಯಿಸಿ ಹೊಸ ಪಠ್ಯವನ್ನು ರಚಿಸಬೇಕು ಅಂತೇಳಿ ವಿಶ್ವವಿದ್ಯಾಲಯಗಳಿಗೆ ಸೂಚನೆ ಮಾಡಿತು. ಆ ಪ್ರಕಾರ ಕರ್ನಾಟಕ ವಿಶ್ವವಿದ್ಯಾಲಯವು ಕೂಡ ಅದರಲ್ಲಿ ವಿಶೇಷವಾಗಿ ಕನ್ನಡ ವಿಭಾಗವು ಕೂಡ ಆ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದನ್ನು ನಾವು ಗಮನಿಸ್ತೀವಿ. ಈಗಾಗಲೇ ಪಠ್ಯವನ್ನು ಅವರು ನಮಗೆ ನೀಡಿದ್ದು, ಇನ್ನು ಅಭ್ಯಾಸಕ್ಕೋಸ್ಕರ ವಿದ್ಯಾರ್ಥಿಗಳು ನಿಗೊಳ್ಳಬೇಕಾಗಿದೆ. ಅದರಲ್ಲಿ ಬರುವಂಥ ಭಾಳ ಮುಖ್ಯವಾಗಿ ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕಾದಂಥ ವಿಶೇಷವಾಗಿ ಕನ್ನಡವನ್ನು ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶವನ್ನು ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳು ಒದಗಿಸ್ಕೊಳ್ತಾರೆ. ಹಾಗಾಗಿ ಕೆಲವು ಅಂಶಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ಚರ್ಚೆ ಮಾಡಬೇಕು ಅನ್ನುವಂಥ ಆಶಯದೊಂದಿಗೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಿಮಗೆ DSE 1 ಅಲ್ಲಿ DSE 1, DSE 2, DS3, 4, 5, 6 ಮಟ್ಟನೂ ಕೂಡ ಏನು ಬರ್ತವೆ ಅಂತಂದರೆ ಈ ಪಠ್ಯ ನಿಮಗೆ ಬರ್ತದೆ. ಕಳೆದ ವರ್ಷ NEPಯಲ್ಲಿ ಹೀಗಾಗಲಿಲ್ಲ. DSE 1, 2 ಒಂದನೇ ಸೆಮಿಸ್ಟರಿನಲ್ಲೇ ಓದಬೇಕಾಗಿತ್ತು. ಈ ಬಾರಿ ಅಂದರೆ ಹೊಸ ಪರಿಷ್ಕೃತಗೊಂಡಂಥ ಪಠ್ಯದಲ್ಲಿ ಕೇವಲ ಒಂದೇ ಪಠ್ಯ ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನೀವು ಓದಬೇಕಾಗ್ತದೆ. ಇದು ಒಟ್ಟು 100 ಅಂಕಗಳ ಪಠ್ಯ. ಅದರಲ್ಲಿ 80 ಅಂಕಗಳನ್ನು ಸೆಮೆಟಿವ್ ಸಿಸ್ಟಮ್ ಅಂದರೆ ನೀವು ಎಕ್ಸಾಮ್ ಬರೆದು ಪಾಸ್ ಆಗಬೇಕು. ಇನ್ನು 20 ಅಂಕಗಳು ಫಾರ್ಮೇಟಿವ್ ಅಸೆಸ್ಮೆಂಟ್ ಮೂಲಕ ನಿಮಗೆ ನಾವು ಅಂಕಗಳನ್ನು ನೀಡಬೇಕಾಗ್ತದೆ. 2 ಟೆಸ್ಟು, 1 ಅಸೈನ್ಮೆಂಟು ಅವುಗಳನ್ನು ನೋಡಬೇಕಾಗ್ತದೆ. ಹಾಗಾದರೆ ಈ ಪಠ್ಯವನ್ನು ಓದೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಾಗ ಅದನ್ನು ನಾವು ಏನು ಅಂದ್ಕೊಳ್ತೀವಿ ಅಂದರೆ ಕೋರ್ಸ್ ಔಟ್ಕಮ್ಸ್ ಅಂತ ಕರಿತೀವಿ. ಅದನ್ನು COs ಅಂತ ಕರಿತೀವಿ. ಏನಾಗತ್ತೆ ವಿದ್ಯಾರ್ಥಿಗಳು ಭಾಳ ಮುಖ್ಯವಾಗಿ ಐಚ್ಛಿಕ ಕನ್ನಡ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಭಾಳ ಅದೃಷ್ಟವಂತರು. ಕಾರಣ ಏನು ಅಂತಂದರೆ ಕಾಂಪಿಟೇಟಿವ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಸಿಲೆಬಸ್ಸನ್ನೇ ನಿಮಗೆ ಇಟ್ಟಿರುವುದರಿಂದ ನೀವು ಸುಲಭವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಅದು ಕನ್ನಡದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗನ್ನು ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ಈ ಪಠ್ಯವನ್ನು ಸರಿಯಾಗಿ ಓದಿಕೊಂಡಂಥ ವಿದ್ಯಾರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ FDA, SDA, PDO ಅಲ್ಲಿ ಕೇಳುವಂಥ ಪ್ರಶ್ನೆಗಳು, ಹಾಗೆಯೇ KS ಮೇನ್ಸ್ ಪರೀಕ್ಷೆಗೆ ಬೇಕಾದಂತಹ ಅಂದರೆ ಅಲ್ಲಿರುವಂತಹ ಪಠ್ಯವನ್ನೇ ನಾವು ಇಲ್ಲಿ ಓದ್ತಾ ಇದ್ದೀವಿ. ಹೀಗಾಗಿ ವಿದ್ಯಾರ್ಥಿಗಳು ಸರಿಯಾಗಿ KS ತರಬೇತಿ ತಯಾರಿ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು, ನಾನು ಆಫೀಸರ್ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಈ ಪಠ್ಯವನ್ನು ಸರಿಯಾಗಿ ಓದಿದರೆ ಈ ಪಠ್ಯ ನಿಮಗೆ ಮೇನ್ಸ್ ಪರೀಕ್ಷೆಗೆ ತುಂಬ ಅನುಕೂಲವಾಗ್ತದೆ. COs 1ರಲ್ಲಿ ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ ಪ್ರಾಚೀನ ಕನ್ನಡ ಸಾಹಿತ್ಯದ ಸ್ಪಷ್ಟ ಚಿತ್ರಣವನ್ನು ಮೂಡುತ್ತದೆ. ಹಾಗೆಯೇ ನೀವು ಈಗಾಗಲೇ 1ನೇ ತರಗತಿಯಿಂದ SSLC ಮುಗಿಸಿ PUCವರೆಗೂ ಕನ್ನಡವನ್ನು ಓದ್ಕೊಂಬಂದಿದ್ರೆ ಇಲ್ಲಿ ಹೆಚ್ಚು ಅತಿ ಆಳವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕಾಗ್ತದೆ. ಆ ಅಂಶನೇ ಇಲ್ಲಿ ಚರ್ಚೆ ಮಾಡಲಾಗ್ತದೆ. ಪೂರ್ವ ಹಳಗನ್ನಡದ ಅವಸ್ಥೆಯ ಶಾಸನ ಮತ್ತು ಆರಂಭಿಕ ಕೃತಿಗಳ ಪರಿಚಯವಾಗುತ್ತದೆ. ವಿಶೇಷವಾಗಿ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗದ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಕನ್ನಡ ನಾಡು ನುಡಿಗಳ ಕನ್ನಡಿಗರ ಕುರಿತು ಉಪಯುಕ್ತ ಮಾಹಿತಿ ಲಭ್ಯವಾಗುತ್ತದೆ. ಹಳಗನ್ನಡದ ಪಾರಿಭಾಷಿಕ ಪ್ರವೇಶ ದೊರೆಯುತ್ತದೆ. ಇನ್ನು 4ನೇ COsನಲ್ಲಿ ಕನ್ನಡದ ಮೊದಲ ಗದ್ಯಕೃತಿ ವಡ್ಡಾರಾಧನೆ ಬಗ್ಗೆ ಹೆಚ್ಚಿನ ಮಾಹಿತಿ ಲಭಿಸಿ ಕನ್ನಡ ಕಥಾ ಪರಂಪರೆಯ ಅರಿವು ಮೂಡುತ್ತದೆ. ಇನ್ನು 5ನೇದ್ರೊಳಗೆ ಕನ್ನಡ ಸಾಹಿತ್ಯದ ಮೂಲ ರೂಪ ಚಂಪು ಹಾಗೂ ಅದರಲ್ಲಿ ರಚನೆಯಾದ ಕೃತಿಗಳನ್ನು ಅರಿಯಲು ಸಾಧ್ಯವಾಗುತ್ತದೆ. ಪಂಪ, ರನ್ನ ಮೊದಲಾದ ಆದಿಕವಿಗಳ ಅಧ್ಯಯನದಿಂದ ಕನ್ನಡ ಸಾಹಿತ್ಯವನ್ನು ಪರಿಚಯ ಮಾಡಿಕೊಳ್ಳಲಾಗುತ್ತದೆ. 6ನೇದ್ರೊಳಗೆ 10ನೇ ಶತಮಾನದ ಸಾಂಸ್ಕೃತಿಕ ಮೌಲ್ಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಕನ್ನಡ ನಾಡು ನುಡಿ
ಸಾಹಿತ್ಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವ ಮೂಲಕ ವಿದ್ಯಾರ್ಥಿಗಳು ಸ್ಪರ್ಧಾಲೋಕಕ್ಕೆ ಸಜ್ಜಾಗುತ್ತಾರೆ. ನಾನು ಮೊದಲಿಗೆ ಗಮನಿಸಿದಾಗೆ ಹೇಳಿದಾಗೇ ಸ್ಪರ್ಧಾ ಪ್ರಪಂಚ ಅಂದರೆ ಸ್ಪರ್ಧೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲವಾಗ್ತದೆ ಅನ್ನೋದು. ಇಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ನಿಮಗೆ ಪಠ್ಯ. ಇದನ್ನು 75 ತಾಸಿನೊಳಗೆ ನಾವು ನಿಮಗೆ ಬೋಧನೆ ಮಾಡಬೇಕಾಗ್ತದೆ. ನಿಮಗೆ ಇಲ್ಲಿ 5 ಘಟಕಗಳಾಗಿ ಈ ಪಠ್ಯವನ್ನು ವಿಭಾಗ ಮಾಡಿದ್ದಾರೆ. ಘಟಕ 1ರಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆ, ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರೇರಣೆ, ಪ್ರಭಾವ, ಪ್ರೇರಣೆ, ಧೋರಣೆಗಳು, ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪ, ಲಕ್ಷಣಗಳು. ಹಾಗೆ 2ನೇ ಈ ಯೂನಿಟಿನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮ, ಅದು ಹೇಗೆ ಮಾಡಬೇಕು, ನಾಡಿನ ಅಧ್ಯಯನದ ಅನುಕೂಲಕ್ಕಾಗಿ ಈ ವಿಭಾಗ ಕ್ರಮವನ್ನು ಮಾಡಿಕೊಳ್ತಾರೆ. ಆ ವಿಭಾಗ ಕ್ರಮಗಳನ್ನು ಯಾವ್ಯಾವ ವಿದ್ವಾಂಸರು ವಿಭಾಗ ಕ್ರಮವನ್ನು ತಮ್ಮದೇ ದೃಷ್ಟಿಕೋನಗಳಿಂದ ಮಾಡ್ತಾರೆ. ಕವಿ, ಪರಿಸರ ಮತ್ತು ರೂಪಗಳ ಆಧಾರದ ಮೇಲೆ ಮಾಡ್ತಾರೆ. ಯಾವುದು ಅನುಕೂಲ ಅಧ್ಯಯನಕ್ಕೆ ಅನ್ನೋದಕ್ಕೋಸ್ಕರ ಅವರವರ ಅನುಕೂಲಕ್ಕಾಗಿ ಅಧ್ಯಯನ ವಿಭಾಗ ಕ್ರಮವನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಕಲಿತೀರಿ. ಕನ್ನಡ ಪ್ರಾಚೀನ ಸಾಹಿತ್ಯದ ಪಾರಿಭಾಷಿಕ ಪ್ರವೇಶಿಕೆ, ವಸ್ತುಕ, ವರ್ಣಕ, ಮಾರ್ಗ, ದೇಶೀಯ, ಲೌಕಿಕ, ಆಗಮಿಕ, ಈ ಪಠ್ಯವನ್ನು ಇಟ್ಟುಕೊಂಡೇ ಅಲ್ಲಿ ಬರುವಂಥ ಪ್ರಮುಖ ಅಂಶಗಳನ್ನು ಇಲ್ಲಿ ನಾವು ಚರ್ಚೆ ಮಾಡಲಾಗುತ್ತದೆ. ಶಾಸನ ಪರಿಚಯ ಮತ್ತು ಪ್ರಕಾರಗಳು, ಇಲ್ಲಿ ಬರುವಂಥ ಶಾಸನಗಳು, ಯಾವ್ಯಾವ ಶಾಸನಗಳು ಮತ್ತು ಅದರೊಳಗೆ ಬರ್ತಕ್ಕಂಥ ಈ ಪ್ರಕಾರಗಳನ್ನು ಕೂಡ ಇಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಯೂನಿಟ್ 3ರಲ್ಲಿ ಘಟಕ 3ರಲ್ಲಿ ಏನಿದೆ ಅಂತಂದರೆ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ, ಕವಿರಾಜ ಮಾರ್ಗ, ವಡ್ಡಾರಾಧನೆ, ಭಾಳ ಪ್ರಾಚೀನವಾದಂಥ ಕೃತಿಗಳ ಪರಿಚಯ. ಘಟಕ 5ರಲ್ಲಿ ಚಂಪು ನಿಷ್ಪತ್ತಿ, ಸ್ವರೂಪ, ಲಕ್ಷಣ, ಉಗಮ, ವಿಕಾಸ, ಹಾಗೆಯೇ ಚಂಪುವಿನ ಇತಿಹಾಸ ಮತ್ತು ಬೆಳವಣಿಗೆ, ಚಂಪು ಸಾಹಿತ್ಯದ ವೈಶಿಷ್ಟ್ಯಗಳು, ಇದನ್ನು ನಾವು ಇಲ್ಲಿ ಘಟಕ 5ರಲ್ಲಿ ನೋಡ್ತೇವೆ. ಘಟಕ 4ರಲ್ಲಿ ನೋಡ್ತೇವೆ. ಘಟಕ 5ರಲ್ಲಿ ಪಂಪ, ಪೊನ್ನ, ರನ್ನ, ಅಲ್ಲಿ ಬರುವಂಥ ಪ್ರಾಚೀನ ಕವಿಗಳು, ನಾಗವರ್ಮ ಬರ್ತಾನೆ, ದುರ್ಗಸಿಂಹ, ನಾಗಚಂದ್ರ, ಹಾಗೆಯೇ ನಯಸೇನ, ಜನ್ನ, ಷಡಕ್ಷರ ದೇವ ಕವಿಗಳ ಪರಿಚಯವನ್ನು ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ರೆಫರೆನ್ಸ್ ಬುಕ್ ಕೂಡ ಇಲ್ಲಿ ನಾವು ಗಮನಿಸ್ತೀವಿ. ಆ ರೆಫರೆನ್ಸ್ ಬುಕ್ಕಿಗೂ ಕೂಡ ನಿಮ್ಮ ಜ್ಞಾನ ವಿಕಾಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವಂತಹ ಪಠ್ಯಗಳು. ಹೆಚ್ಚಿನ ಓದಿಗಾಗಿ ವಿದ್ಯಾರ್ಥಿಗಳು ಇವುಗಳನ್ನು ಗಮನಿಸಬೇಕಾಗ್ತದೆ. ಹಾಗೆ ಗಮನಿಸಿದಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಓದನ್ನು ಕಲಿತ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಮಸ್ಕಾರ, ಧನ್ಯವಾದಗಳು.